ಸೊ ಗೈಸ್ ಇವಾಗ SMR ರೂಮ್ ತೋರಿಸ್ತೀನಿ. ಆ್ಯಕ್ಚುಲಿ ನಾವೆಲ್ಲ ನಮ್ಮ ರೂಮ್ಸ್ ಎಲ್ಲ ಲೈಕ್ ಮಿಡಲ್ ಇಲ್ಲ, ಇವ್ರು ಮಿಡಲೇ ಬೇಕು ಬಿಕಾಸ್ ಬೀಚ್ ಎಲ್ಲ ಕಾಣುತ್ತೆ ಅಂತ ಇವರು ಆ ಒಂದು ರೂಮ್ನೇ ಚೂಸ್ ಮಾಡಿದ್ದಾರೆ, ಹಾರ್ಬರ್ ವ್ಯೂ ಅಂತ. ಸೊ ನಮ್ಮದು ಬೇಸಿಕಲಿ ಇಟ್ಸ್ ನಾರ್ಮಲ್ ವ್ಯೂ, ಲೈಕ್ ಸ್ವಿಮ್ಮಿಂಗ್ ಪೂಲ್ ವ್ಯೂ ಥರ ಬರುತ್ತೆ ನಮ್ಮದು. ಇವತ್ತು ಸ್ವಲ್ಪ ಬೀಚ್ ವ್ಯೂ, ಬನ್ನಿ ನೋಡಿ ತೋರಿಸ್ತೀನಿ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ, ಬನ್ನಿ. ಸೊ ಎಷ್ಟು ಗಲೀಜು ಮಾಡಿದ್ದಾರೆ ನೋಡಿ ಗೈಸ್. This is the view, I guess. See this view. Beautiful. And ಇನ್ನೊಂದು ಏನು ಗೊತ್ತಾ, ಇಲ್ಲಿ ಒಂದಿದೆ ತೋರಿಸ್ತೀನಿ ರೀ. See this view. ತುಂಬಾ ಅಂದರೆ ತುಂಬ ಚೆನ್ನಾಗಿದೆ. ಸೊ ಗೈಸ್ ರೂಮಲ್ಲಿ ಏನೇನಿದೆ ಅಂತ. ಸೊ ಇದು ಊಟ ಇಲ್ಲೇ ಮಾಡೋದವರು, ಇದು ಬೆಡ್ಡು, ಅದಾದಮೇಲೆ ಇದು ಸಮಥಿಂಗ್ ಲೈಕ್ ಅಲ್ಮಿರಾ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ದಿಸ್ ಬ್ಯೂಟಿಫುಲ್ ಪೇಂಟಿಂಗ್ಸ್. ಇದು ಐರನ್ ಮಾಡ್ಕೊಳ್ಳೋಕ್ಕೆ, ಇದು ಐ ಗೆಸ್ ಫ್ರಿಡ್ಜ್, ಇದು ಫ್ರಿಡ್ಜೇ. ಸೊ ಕಾಫಿ ಆ್ಯಂಡ್ ಟಿ ವಿ. ಆ್ಯಂಡ್ ಇದು ನಾನು, ಅವ್ರು ಯಾರೂ ಇಲ್ಲ, ಆಚೆ ಹೋಗಿದ್ದಾರೆ ನನ್ನ ಬರ್ಡೇ ಡೆಕೋರೇಷನ್ಗೆ. ಸೊ ನೋಡಿದ್ರ ಎಷ್ಟು ಬ್ಯೂಟಿಫುಲ್. ನನಗೆ ಆ್ಯಕ್ಚುಲಿ ಈ ರೂಮಲ್ಲಿ ಇಷ್ಟ ಆಗಿದೆ ಈ ವ್ಯೂ. ನೋಡಿ ತಿನ್ಬಿಟ್ಟು ಹಂಗೆ ಹೋಗಿದ್ದಾರೆ ಅವರು. ಈ ವ್ಯೂ ತುಂಬ ಇಷ್ಟ ಆಗಿದೆ ನನಗೆ, ತುಂಬಾ ತುಂಬ ಚೆನ್ನಾಗಿದೆ. ಸೊ ಗೈಸ್ ವಿ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್. ಇವಾಗ ಸಿಮ್ರಾಸ್ ಬರ್ಡೇ ಸೆಲೆಬ್ರೇಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಇವತ್ತು ಡೇ 3 ಸ್ಕೂಟಿನಲ್ಲಿ ಇವಾಗ ಬಂದಿದ್ದೀವಿ. ಸೊ ಸಿಮು, ಯು ಆರ್ ವೆಯ್ಟ್ ಹೌ ಲೈಕ್ ಹೌ ಮಚ್ ಎಕ್ಸೈಟೆಡ್ ಫಾರ್ ದ ಸರ್ಪ್ರೈಸ್? ಐ ಆಮ್ ಸೋ ವೆರಿ ಮಚ್ ಎಕ್ಸೈಟೆಡ್. ಫಸ್ಟ್ ಟೈಮ್ ಹೋಗ್ತಿರೋದಿದ್ದಾರೆ. ಸೊ ನೋಡೋಣ, ಐ ವಾಂಟೆಡ್ ಟು ಸೆಲೆಬ್ರೇಟ್ ಅವರ್ ಬರ್ಡೇ ಲೈಕ್ ದಿಸ್. ಸೊ ಅಲ್ಲ ಅವಳು ಯಾಚ್ ಕಾಯ್ತಾ ಇದೆ. ಎಚ್ಕೋ ಹೋಗಿ ನೋಡೋಣ ಹೇಗಿದೆ ಅಂತ. ಹೌ ಶಿ ಲೈಕ್ಸ್ ಬರ್ಡೇ ಅಂತ ನೋಡೋಣ, ಬನ್ನಿ ಗೈಸ್. ಇವಾಗ ಬೋರ್ಡ್ ಆಗಿದ್ದೀವಿ. ವಿ ಆರ್ ಇನ್ ದ ಶಿಪ್. ನೋಡ್ಬೋದು ಯಾಚಲ್ಲಿದ್ದೀವಿ ನಾವು ಇವಾಗ. ಮಜಾ ಐತೆ ಅಂತ ಅನ್ಕೊಂಡು ಹೋಗಿ ಫೋಟೋ ಶೂಟ್ ಮಾಡಬೇಕು. ಇವ್ರ ದಿನ ಕೇಕ್ ಕಟ್ ಮಾಡಿಸ್ಬೇಕು ಇಲ್ಲಿ. ಸೊ ದಿಸ್ ಈಸ್ ವಾಟ್ ಮೈ ಪ್ಲಾನ್ ವಾಸ್ ಟು ಸೆಲೆಬ್ರೇಟ್ ಅವರ್ ಬರ್ಡೇ ಒಂದು ಯಾಚ್ನಲ್ಲಿ. ಗೈಸ್ ಇಲ್ಲಿ ನೋಡ್ಬೋದು ನೀವು ಕ್ರೂ ಹೇಗಿದೆ ಅಂತ ಹೇಳ್ಬಿಟ್ಟು ಯಾಚು. ಸೊ ಕಂಪ್ಲೀಟ್ ಯಾಚು. ಸಿಮೋ, ಹೌಸ್ ದ ಯಾಚ್? ಸೀರಿಯಸ್ ಆಗಿ ಹೇಳ್ತಾ ಇದೀವಿ, ವಿಡಿಯೋಗೋಸ್ಕರ ಹೇಳ್ತಾ ಇದೀಯ. ಆಮೇಲೆ ಇದು ನೋಡ್ರಿ, ಇಲ್ಲಿ ಚಿಕ್ಕದೊಂದು ಬೆಡ್ರೂಮ್ ಐತೆ ಇಲ್ಲಿ. ಸೊ ಇಲ್ಲಿ ನನಗೆ ಶೆಕೆ ಆಗ್ತೈತೆ ಅಂತ ಆಚೆ ಬಂದೆ. ಅಪ್ಪ ಹೆವಿ ಶೆಕೆ ಆಗುತ್ತೆ ಗುರು, ಗೋವಾ ಹೆವಿ ಶೆಕೆ. ಇಲ್ಲೊಂದು ವಾಶ್ರೂಮ್ ಐತಂತೆ. ಸೊ ಅದು ಬಿಟ್ಟರೆ ಮೇಜರ್ ನಾನು ಇದ್ರಲ್ಲಿ ನೋಡಿದ್ದು ಇಷ್ಟ ಆಗಿದೆ ಅಂತ ಅಂದರೆ ಹಿಯರ್ ದಿಸ್ ಪ್ಲೇಸ್. ನಮ್ಮ ಪುಣೆ ಆಲ್ರೆಡಿ ವಿಡಿಯೋ ಮಾಡ್ತಾವನೆ. ಏನು ಪುಣಿ ಸಮಾಚಾರ? ಸೊ ಇಲ್ಲಿ ನೋಡ್ರಿ, ಇದು ಮೇಲ್ಗಡೆ ಆಚು. ಅಲ್ಲಿ ನಮ್ಮ ಡ್ರೋನ್ ಬಂದೈತೆ, ಡ್ರೋನ್ ಓಡಾಡ್ತೈತೆ ನೋಡ್ರಿ. ಅದು ಆ ಡ್ರೋನ್ ನಮ್ಮ ವಿಡಿಯೋ ಮಾಡುತ್ತೆ ಎಲ್ಲದನ್ನು. ಸೊ ದಿಸ್ ಈಸ್ ಅ ಪ್ಲೇಸ್. ಇವಾಗ ಬಿಸಿಲು ಜಾಸ್ತಿ ಐತೆ, ಕರ್ಗಾಕ್ಬಿಡ್ತೀನಿ. ಹೆವಿ ಸುಡ್ದೈತೆ ಗುರು. ಬರ್ಡೇ ಗರ್ಲಿ ಸಿಯಾರ್. ಏನು ಸಿಂಬ ಸಮಾಚಾರ? ತುಂಬ ಚೆನ್ನಾಗಿದೆ ಗೈಸ್. ತುಂಬ ನೈಸ್ ಫೀಲಿಂಗ್ ಬರ್ತದೆ. ಬಟ್ ಪ್ರಾಬ್ಲಮ್ ಏನಂತ ಅಂದರೆ ನಂಗೆ ಆ್ಯಕ್ಚುಲಿ ಲೆಫ್ಟ್ ಕಣ್ಣು ಏನೋ ಆಗ್ಬಿಟ್ಟು ಅಲರ್ಜಿ ಆಗ್ಬಿಟ್ಟಿದೆ. ಈ ಕಣ್ಣು ಓಪನ್ ಮಾಡೋಕ್ಕಾಗ್ತಿಲ್ಲ. ಏನೋ ಹಾಕೊಂತ ಇರ್ತಾಳೆ ಯಾವಾಗಲೂ. ಅದಕ್ಕೆ ಜಾಸ್ತಿ ಮೇಕಪ್ ಮಾಡ್ಬೇಡ್ರಿ, ಹುಷಾರಾಗಿರಿ. ಇಲ್ಲ, ಡ್ರೋನ್ ಒಂದು 350 ಡಿಗ್ರಿ ತಿರುಗ್ತೈತೆ. ಕುತ್ಕೊಂಡು ನೋಡ್ತಾ ಇದೀವಿ ಇಲ್ಲಿ. 2 ಬಲೂನ್ ಹೊಡೆದೋಗ್ಬಿಟ್ಟೈತೆ. ಯು ಲೈಕ್ ದಿಸ್? ಯು ಲೈಕ್ ದ ಬರ್ಡೇ? ಐ ಲವ್ ದ ಬರ್ಡೇ. ಓಕೆ, ಲೆಟ್ಸ್ ಗೋ. ಕೇಕ್ ಕಟ್ ಮಾಡ್ಸೋಣ. ಕಮಾನ್ ಗೈಸ್, ಕೇಕ್ ಕಟ್ ಮಾಡ್ಸೋಣ. ಸೊ ಗೈಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಯಾಚ್. ಇದು ಇವ್ರು ನೈಟ್ ಫುಲ್ ಮಲ್ಗಿಲ್ಲ. ತೋರಿಸಿದೀವಿ ರೂಮು. ಹಾಯ್ ಗೈಸ್, ನೈಟ್ ಫುಲ್ ಮಲ್ಗಿಲ್ಲ ಗೈಸ್. ಇವರು ಏನ್ ಮಾಡ್ತಿದ್ರು ಗೊತ್ತಿಲ್ಲ, ಟ್ಯಾಟೂ ಹಾಕ್ಸ್ತಿದ್ರಂತೆ. ಸೊ ಎಷ್ಟು ಬ್ಯೂಟಿಫುಲ್ ಆಗಿರೋ ವ್ಯೂ ಗೈಸ್. ನನ್ನ ಲೈಫಲ್ಲೇ ಆಗಿ ಇದೆಲ್ಲ ಎಕ್ಸ್ಪೀರಿಯನ್ಸ್. ನಾನು ಫಸ್ಟ್ ಟೈಮ್ ಗೋವಾಗೆ ಬಂದಿರೋದು, ಫಸ್ಟ್ ಟೈಮು ಫ್ಲೈಟಲ್ಲಿ ಕೂತ್ಕೊಂಡಿರೋದು, ಫಸ್ಟ್ ಟೈಮು ಇಲ್ಲಿ ಬಂದಿರೋದು, ಫಸ್ಟ್ ಟೈಮ್. ಟೋಟಲಿ ನಂಗೆ 3 ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಆಯಿತು. ಏರು, ಲ್ಯಾಂಡು, ವಾಟ್ರು, 3 ಟ್ರಾನ್ಸ್ಪೋರ್ಟೇಷನ್ ಹೋಗ್ತಿದೆ. ನಾನು ಅಂದ್ಕೊಂಡಿರಲಿಲ್ಲ ಲೈಕ್ ಈ ಬರ್ಡೇಗೆ 3 ಮುಗೀತು ಅಂತ ಅಂದ್ಕೊಂಡಿರಲಿಲ್ಲ. ಆದರೂ ಅದೇ 2 ಆಗ್ಬೋದು, ಒಂದು ಕಾರು, ಇನ್ನೊಂದು ಏನಾದರೂ ಫ್ಲೈಟ್ ಆಗ್ಬೋದು ಅಂತ ಅಂದ್ಕೊಂಡೆ. ಇದು 3ನೇ ಟ್ರಾನ್ಸ್ಪೋರ್ಟೇಷನ್. ಖುಷಿ ಆಗ್ತದೆ. ಲ್ಯಾಂಡ್ ವಾಟರ್ ಸಿ. ನೈಸ್ ಬ್ಯೂಟಿಫುಲ್. ಗೈಸ್ ಇವಾಗ ಒಂದು ಮಾಸ್ ರೀಲ್ ಶೂಟ್ ಮಾಡ್ಬೇಕು ನಾನು. ಅದಕ್ಕೋಸ್ಕರ
ನಾವು ವಿ ಆರ್ ಡೂಯಿಂಗ್ ಬಲೂನ್ಸ್ ನಮ್ಮ ರಿಮೂವ್ ಮಾಡ್ಸಕ್ಕೆ ಟ್ರೈ ಮಾಡ್ತಾ ಇದ್ವಿ. ಸಿಮ್ಮು ಅಲ್ಲಿ ಶೂಟ್ ಮಾಡಿಸ್ತಾ ಸಿಮ್ಮು ಏನ್ ಫುಲ್ಲು ಶೂಟಲ್ಲಿ ಬಿಸಿ. ಡ್ರೋನಿ ಬಾಯ್ ಮಾಡ್ಬೇಕಂತ ಮಾಡು, ಕಂಟಿನ್ಯೂಸ್ ಆಗಿ ಮಾಡು. ಕಿಸ್ ಕೊಡು ಅಂತ ಅವ್ರು ಹೇಳಿಲ್ಲ, ಬಾಯ್ ಮಾಡಕ್ ಹೇಳಿದ್ದಾರೆ. ಕರ್ತಾ ಇರ್ಬೇಕಂತೆ ಗೈಸ್. ಇದಾದ್ಮೇಲೆ ನಂದು ಶೂಟ್ ಮಾಡ್ತೀನಿ, ನೋಡೋಣ ನಂದು ಯಾವ ತರ ಬರುತ್ತೆ ರೀಲ್ ಅಂತ. ನೀವು ಔಟ್ಪುಟ್ ಅಲ್ಲಿ ನೋಡ್ತೀರಾ. ಟೀಕೆ ಗೈಸ್, ಇವಾಗ ಊಟ ಮಾಡಕ್ ಬಂದಿದೀವಿ. ಬಟ್ ವಿ ಹ್ಯಾವ್ ಸ್ಪೆಷಲ್ ಗೆಸ್ಟ್. ನನಗೆ ಇದು ಸರ್ಪ್ರೈಸ್. ಇವರಿಬ್ರು ಬಂದ್ಬಿಟ್ಟವ್ರೆ. ಅದು ಯಾವಾಗ ಬಂದ್ರು ಹೆಂಗ್ ಬಂದ್ರು ಅಂತ ಗೊತ್ತಿಲ್ಲ. ಇಬ್ರು ಕಾಲ್ ಮುರ್ಕೊಂಡವ್ರೆ. ಹಾಕ್ಬೇಕು, ತಲೆಗೆ ಹಾಕ್ಬಾರ್ದು. ಇಬ್ರು ಕಾಲ್ ಮುರ್ಕೊಂಡವ್ರಂತೆ. ಫ್ರೆಂಡ್ಶಿಪ್ ಡೇ ದಿವಸ ನೈಟ್ ಫ್ರೆಂಡ್ಶಿಪ್ ಪ್ರೂವ್ ಮಾಡಕ್ ಹೋಗೋರೆ. 12 ಗಂಟೆಗೆ ಬಿದ್ದಿರೋದು ಫ್ರೆಂಡ್ಶಿಪ್ ಡೇ ದಿವಸ ಕರೆಕ್ಟ್ ಆಗಿ. ನಾನು ನೋಡಿದೆ ಅವಾಗ್ಲೇ. ಕುಂಟದವ್ರೆ ಏರ್ಪೋರ್ಟ್ ಅಲ್ಲಿಂದ ಹಿಡಿದು ಎಲ್ಲ ಕಡೆ ಕುಂತ್ಕೊಂಡು ವಾಟ್ಸ್ ಅಪ್ ಬಡೆಗಲ್. ಯಾವಾರ ಇವತ್ತು ತಿನ್ಬಿಟ್ಟಿದ್ದೀನಿ ಬ್ರೋ. ನಾವು ಶ್ರಾವಣ ತಿನ್ನಂಗೆ ಇಲ್ಲ. ನಮ್ಮ ಅಮ್ಮ ಈ ಬ್ಲಾಗ್ ನೋಡಿದ್ರೆ ಚಪ್ಪಲಿ ತಗೊಂಡು ನಾನು ತಿಂದಿಲ್ಲ ಅಲ್ಲ ಇನ್ನ. ಇದೆಲ್ಲ ಮೋಸ. ಇದೆಲ್ಲ ಬರ್ತಡೆ ಚಿಕನ್ ತಿನ್. ಚಿಕನ್ ತಿನ್ನ ನಾನು. ನಿನ್ ಮೇಲೆ ಹಣೆ ತಿಂದೆ. ನನ್ನ ಚಿಕನ್ ತಿನ್ನ. ರೈಸ್ ತಾನೆ ನೀನೇ ತಿನ್ಸಿದ್ದು. ವಿಷ ಸೇರಿಸಿ ಕೊಟ್ಟಿದ್ಯಾ. ಮಂಡೇ ಅವ್ರು ಚಿಕನ್ ತಿನ್ನಲ್ಲ ಅಂತ ನೀನು. Today is your birthday, not Monday. I forgot it was my birthday also. Because ನನ್ನ ಬಟ್ಟೆ ಕೊಟ್ಬಿಟ್ಟು ನೆನ್ಸ್ತಿಲ್ಲ. ನನಗೇನೋ ಮನೆ ಕೆಲಸ ನೀಟಾಗಿ ಬಿದ್ದಿರ್ತಾನೆ ನಿಮಗೆ ಬಟ್ಟೆ ಹಾಕೊಂಡು. ನನಗೆ ಇವರಿಬ್ರು ಒಂದೇ ಫ್ರೇಮಲ್ಲಿ ನೋಡೋದಕ್ಕೆ ಟೆನ್ಷನ್ ಆಗ್ತೈತೆ. ನಮ್ಮಿಬ್ರು ನಂದಿನ್ ಯಾವ ಲೆವೆಲಲ್ಲಿ ಇರುತ್ತೆ ಅಂತ ಗೊತ್ತ ನೋಡಿ. ಬಾಯ್ ನೋಡಿ ಅದೇ ಈ ಕಾಂಟ್ರಾಸ್ಟ್ ಹೊಡಿತೈತೆ. ಹಂಗಾರೆ ನಾನು ನೀನು ಇನ್ನಷ್ಟು ಕಾಂಟ್ರಾಸ್ಟ್ ಹೊಡಿತೀವಿ ಅಂತ ಸ್ವಲ್ಪ ಆಸೆ. ಅಷ್ಟೊಂದು ಬೆಳಗೊಳ್ಳಲ್ಲ ಗುರು. ಗಂಡ್ಮಕ್ಳು ಸ್ವಲ್ಪ ಕಪ್ಪಿಗೆ ಇರಬೇಕು, ಕಲರ್ ಇರಬಾರ್ದು. ಗಂಡ್ಮಕ್ಳು ಚೆನ್ನಾಗೇ ಕಾಣಲ್ಲ. ಸೀರಿಯಸ್ ಆಗಿ ಹೇಳ್ತಾರೆ. ಅದು ಯಾವುದೋ ಹುಡುಗಿ ಅಂತ ಆಡಲ್ಲ. ಹುಡುಗಿಯರಿಗೆ ಮಿಲ್ಕಿ ಬಾರ್ಕಿನ ಡೈರಿ ಮಿಲ್ಕೆ ತುಂಬಾ ಇಷ್ಟ. ಹುಡುಗರು ಸ್ವಲ್ಪ ಕಪ್ಪಗೆ ಇರ್ಬೇಕು. ಹುಡುಗರು ಮೇನ್ಲಿ ಕಪ್ಪಗೆ ಇರಬೇಕು. ಜಾಸ್ತಿ ಬೆಳ್ಳಗಿದ್ರೆ ಸ್ಕಿನ್ ಕೇರ್ ಎಲ್ಲ ಮಾಡೋದು ಅಷ್ಟೊಂದು. ಮತ್ತು ನಿನ್ನ ಫ್ರೆಂಡ್ಸ್ನ ಯಾರನ್ನಾದ್ರೂ ಪರಿಚಯ ಮಾಡ್ಕೊಡು ಮಿಥುನಿಗೆ. ಇವಾಗ ನಮ್ಮ ಫ್ಲೈಟ್ ಇದೆ, ಬೇಗ ಹೋಗೋಣ. ಲೇಟ್ ಆಗ್ತಿದೆ. ಸೊ ತಿನ್ನೋಣ ಗೈಸ್. ಬನ್ನಿ ಅಲ್ಲ, ನಾನು ತಿಂತೀನಿ, ನೀವು ನಿಮ್ಮ ಮನೆ ತಿನ್ನಿ. ಬಟರ್ ಚಿಕನ್. ಓಕೆ ಗೈಸ್, ಸೊ ಫೈನಲಿ ವಿ ಆರ್ ಲಿವಿಂಗ್. ನಾವು ಎಲ್ಲರೂ ಇವಾಗಲೇ ಜಸ್ಟ್ ಬಿಟ್ಟರು ಅವ್ರವ್ರ ಮನೆಗೆ. ಸ್ವಲ್ಪ ಜನ ಬಸ್ಸಲ್ಲಿ ಬರ್ತಾ ಇದ್ದಾರೆ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಲೆಟ್ಸ್ ಗೋ ಗೈಸ್. ವಾಪಸ್ ಬ್ಯಾಂಗ್ಳೂರು. ಮತ್ತೆ ರೆಗ್ಯುಲರ್ ರೂಟೀನ್, ಮತ್ತೆ ಅದೇ ಸ್ಟ್ರೆಸ್ಸು, ಮತ್ತೆ ಅದೇ ಜೀವನ. ಬನ್ನಿ ಹೋಗೋಣ. ಸೊ ಗೈಸ್, ನನ್ನ ಪ್ರಾಬ್ಲಮ್ ಇದೆ ಏನಂದರೆ, ನಾನು ರೋಲರ್ ಕೋಸ್ಟರಲ್ಲಿ ಮತ್ತು ಏರೋಪ್ಲೇನಲ್ಲಿ ಲೈಕ್ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿದ್ದು. ಇದೆಲ್ಲ ಕೂತಾಗ ಏರೋಪ್ಲೇನ್ ಕೆಳಗೆ ಹೋದಾಗ ನನಗೇನೋ ನನ್ನ ಟೀಚರ್ ಥರ ಫೀಲ್ ಆಗಿದೆ. ಅವ್ರು ಇವ್ರು ಮಲಗಿದ್ದಾರೆ. ಐ ಸ್ಟಿಲ್ ರಿಮೆಂಬರ್ ಇಲ್ಲಿ ಯಾವುದೋ ಅಂಕಲ್ ಕೂತಿದ್ದಾರೆ. ಅವ್ರು ನನಗೆ ಯಾವುದಕ್ಕೂ ನೋಡ್ತಿದ್ರು. ಐ ಡೋಂಟ್ ನೋ ವೈ ವಾಸ್ ವಾಚಿಂಗ್ ದಿಸ್. ನಾನು ಇವಾಗಲೂ ಫ್ಲೈಟ್ ಕೆಳಗೆ ಹೋಗ್ತಿದ್ಯೋ. ನನಗೇನೋ ನನ್ನ ಪಿಜನ್ ಫೀಲ್ ಬರುತ್ತೆ ಗೈಸ್. ಈ ಥರ ಎಲ್ಲ ರೋಲರ್ ಕೋಸ್ಟರ್ ಆಗಲಿ ಈ ಥರ ಎಲ್ಲ ಹೋದಾಗ ಪಿಜನ್ ಫೀಲ್ ಬರುತ್ತೆ. ಯಾಕಂದರೆ ಮೇ ಬಿ ನಾನು ಹೋದ ಜನ್ಮದಲ್ಲಿ ಪಿಜನ್ ಇದ್ದೇನೋ. ಅದೇ ತುಂಬ ಭಯ ಆಗುತ್ತೆ. ಇವಾಗ ಕೆಳಗೆ ಫ್ಲೈಟ್ ಹೋಗುವಾಗ ತುಂಬ ಭಯ ಆಗುತ್ತೆ. ತುಂಬ ಒಂಥರ ನನಗೆ ಹಾರ್ಟಲ್ಲಿ ಪೇನ್ ಆಗುತ್ತೆ ಟೈಪ್ ಆಗುತ್ತೆ ನನಗೆ. ಲ್ಯಾಂಡಿಂಗ್ ಆಗ್ತಾ ಐತೆ, ನೋಡೋಣ. ಪಿಜನ್ ಆಕ್ಟಿವೇಟ್ ಆಗುತ್ತಾ ನೋಡೋಣ. ಆಕ್ಟಿವೇಟ್ ಆಗುತ್ತೆ ನೋಡೋಣ. ಲ್ಯಾಂಡಿಂಗ್ ಆಗ್ತೈತಲ್ಲ, ಇವಾಗ ಆಗ್ತಿದೆ. ಹಿಡಿತೈತೆ, ಆಲ್ಮೋಸ್ಟ್ ಹಿಡಿತು ಒಂದು ನಿಮಿಷದಲ್ಲಿ.
ಕೂತ್ಕೋ. ಅಲ್ಲೆಲ್ಲ ಅಷ್ಟುದ್ದ ನಿಂತವ್ರಿಗೆ ಬಸ್ತಾರ, ನೀನೇನು ಮಾಡ್ತಾ ಇದ್ದೆ ನಿಂತ್ಕೊಂಡು? ಅವ್ರು ನಿಂತ್ಕೊಂಡಿರ್ಬೇಕಾದ್ರೆ ನಾವು ಕಾಂಪಿಟೇಷನ್ ಕೊಡೋಣ. ಈ ಥರ ಕುತ್ಕೊಳ್ಳೆ ಕುತ್ಕೊಳ್ಳೆ ಕುತ್ಕೋ. ನಾನು ವಿಂಡೋ ಮೇಲೆ ಕುತ್ಕೊಂಡ್ಬಿಡ್ತೀನಿ ಸ್ವಲ್ಪ. ಆ ವಿಂಡೋಗೆ ನೀನು ಇಡ್ಸಲ್ಲ, ಆಂಡಳಮ್ಮ ಐತಂಗಿದೆ, ನೀನು ಅಲ್ಲೆಲ್ಲಿ ಇಡಿಸ್ತೆ. ಗೈಸ್ ಗೋವಾ ಒಳ್ಳೆ ಫನ್ ಇತ್ತು, ಆದರೂ ಅದು ಇನ್ನೂ ಒಂಥರ ಬೇರೆ ಫನ್ ಇತ್ತು. ಒಂದೊಂದು ದಿನ ಅವೆಲ್ಲ ಶೇರ್ ಮಾಡ್ಕೊಳ್ಳೋ ಟೈಮ್ ಬರುತ್ತೆ, ಅವಾಗ ಶೇರ್ ಮಾಡ್ಕೊಳ್ಳೋ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸ್ವಲ್ಪ. ನನ್ನ ಟಂಗ್ ಪ್ರಾಬ್ಲಮ್, ಬರೀ ಕ್ಯಾಮ್ರಾ ಮುಂದೆ Troszkę będzie kilku osób na górze ciebie dnia, jak ja ciebie kolejnie cieki na górze brałem hold on number 6 and do number 6 thank you. That's close. So guys, ಈಗ ಆಚೆ ಹೋಗ್ಬಿಡ್ತೀನಿ ನಾನು, ತಿಂದ್ಬಿಟ್ಟು ಉಳಿದ ಮನೆಗೆ ಕಳ್ಸೋಣ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಬೇಗ ಬೇಗ. ಲವ್ ಯು ಆಲ್. ಇನ್ನೂ ಬ್ಲಾಗ್ ಮುಗಿಸ್ತಾ ಇದ್ದಾನೆ. ಸಾರಿ. ಬೇಜಾರಾಗ್ಬಿಟ್ಟು ಟಿ ವಿ ಮತ್ತು ಫೋನು ಎಲ್ಲ ಹೊಡೆದಾಕ್ಬಿಡ್ತಾರೆ ಜನ ಈ ಥರ ವಿಜುವಲ್ಸ್. ಎಲ್ಲಿ ತೋರಿಸು? ಶೋ 3 faces, ಮೇಕ್ 3 faces ಫಾಸ್ಟ್. ಹೌ ಇಸ್ ಯುವರ್ ಫಸ್ಟ್ ಫ್ಲೈಟ್? ಪರಿ ಆಗ್ಬಿಟ್ಟೋಳೆ ಪಾಪ ಪರಿ. Outfit is out of 10 is equals to 1 lakh crore. But the bag is equals to 1000 plus 001. ಏನು ಮಾಡೋಕ್ಕಾಗಲ್ಲ, ಏನಾದ್ರು ಕ್ಯಾರಿ ಮಾಡಬೇಕಲ್ಲ. ಏನು ಕ್ಯಾರಿ ಮಾಡ್ಬೇಡ, ನೀನು ಕ್ಯಾರಿ ಮಾಡ್ಕೋ ಸಾಕು. ನಾನು ನಿನಗೆ ಕ್ಯಾರಿ ಮಾಡೋದೇ ದೊಡ್ಡ ವಿಚಾರ ಆಯಿತು. ಅದೇ ಕೈ ಸೊಪ್ಪಕ್ಕೆ ಹಿಡ್ಕೊಂತೀಯಾ, ಮಕ್ಕಳಿಗೆಲ್ಲ ಮತ್ತೆ ಜಗ್ಗೇಶ್ ಹಿಡ್ಕೊಂತಾರಲ್ಲ, ಹಾಗೆ ಹಿಡ್ಕೊಂತೀಯಲ್ಲ ಈಗ. ಅದೇನು ಹಿಂಗೆ ನೀನು ಹಿಡ್ಕೊಂಡು ಲಾಗ್ ಮಾಡೋದು ನಂಗೆ ಅರ್ಥನೇ ಆಗಲ್ಲ ಕಣೆ. ಹಿಂಗೆ ಹಿಡ್ಕೊಂಡು ಲಾಗ್ ಮಾಡ್ತಾಳೆ, ಹಿಂಗೆ ಹೋಗಿರುತ್ತೆ ಕೈ, ಕ್ಯಾಮ್ರಾ ಮಾತ್ರ ಹಿಂಗೆ ಆಪ್ರೇಟ್ ಮಾಡಬೇಕು. ಕೈ ಟೈಟ್ ಹಿಡ್ಕೊಳ್ಳೋದು ಪ್ರಾಬ್ಲಮ್. ಅದನ್ನ ಎತ್ತಕ್ಕೂ ಬಾರ ನಿಂಗೆ. ಅಯ್ಯೋ ಆಹಾ, ಎಷ್ಟು ನೀಟ್ ಅನ್ಸದಲ್ಲ ಕೈ. ಇವಾಗ ಸ್ವಲ್ಪ ಕಂಫರ್ಟ್ ಆಗ್ತದೆ. ಇವಾಗ ಆರಾಮ ಅನ್ಸುತ್ತಾ? ನಿನ್ನ ಕಡೆ ಹಿಂಗೆ ಹಿಡ್ಕೊಬೇಕು ಬ್ಲಾಗಲ್ಲಿ. ಡೆಡಿಕೇಶನ್ನೇ ಇಲ್ಲ ನಿಮಗೆ. ಆದರೂ ಇವಾಗ ಟ್ರೈನ್ ಪಾಪ ತುಂಬ ಕಷ್ಟಪಡ್ತಾಳೆ, ತುಂಬ ಎಷ್ಟೊಂದು ಕಷ್ಟ ಬಿಟ್ಟಿದ್ರು ಕೂಡ ಶಿ ಡಸ್ ಬ್ಲಾಗ್. ಹಿಂದೆ ಅದು ಹೋಗಿ ಎತ್ಕೊಂಡು ಹೋಗಿ ಬ್ಲಾಗ್ ಲೇಟಾಗಿ ಬಂದೆ ತಗೋ. ನಮ್ಮ ಕಾಲ್ ಮಾಡಿದ್ರು ಅಷ್ಟಲ್ಲ. ಇನ್ನೂ ಒಂದು ಆಗಿದ್ದು ಬಾ ಸಿಮ್ರಾನ್. ಇವಳು ಇವಾಗ ಕ್ಯಾಬಲ್ಲಿ ಹೋಗ್ಬೇಕು. ಇವಾಗ ನಾನು ಕಾರ್ ಕೀ ಕಳ್ಕೊಂಡ್ಬಿಟ್ಟಿದ್ದೀನಿ. ಹಾಂ ಟೀ. ಸೊ ಇವಾಗ ಇವಳು ಕ್ಯಾಬಲ್ಲಿ ಹೋಗ್ಬೇಕು, ಬಿಕಾಸ್ ನಂದು ಕಾರ್ ಕೀನ ಕಳ್ಕೊಂಡ್ಬಿಟ್ಟಿದ್ದೀನಿ. ಗೋವಾದಲ್ಲೇ ಕ್ಯಾಬಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಅವರಿಗೆ ಕೊರಿಯರ್ ಮಾಡ್ರಪ್ಪ ಗೋವಾದಿಂದ ಅಂತ ಅಂದರೆ 8,000 ಅಂತ ಅಂತವ್ರೆ. ಅದಕ್ಕೋಸ್ಕರ ಇವಾಗ ಮೇಡಮ್ನ ಕ್ಯಾಬಲ್ಲಿ ಕಳಿಸ್ಬೇಕು. ಅವಳಿಗೆ ನಿದ್ದೆ ಬರ್ತಾ ಇರಲಿ. ಆಲ್ರೆಡಿ 10:30 ನೈಟ್ 10:30 ಆಗೋಗುತ್ತೆ ಟೈಮ್. ಸೊ ಅವಳಿಗೆ ನಿದ್ದೆ ಬರ್ತಾ ಇರಲಿ ಅಂತ ಹೇಳ್ಬಿಟ್ಟು ಒಂದು ಕಾಫಿ ತೊಗೊಳ್ತಾ ಇದ್ದೀನಿ. ಕಾಫಿ, ಅವಳಿಗೊಂದು ಕಾಫಿ, ನನಗೊಂದು ಟೀ ತೊಗೊಳ್ತಾ ಇದ್ದೀನಿ. ನೀನೊಂದು ಕಾಫಿ ತಗೋ. ಫಾರ್ ಮೀ ಯು ಟೇಕ್. ಫಾರ್ ಮೀ ಯು ಟೇಕ್. ಫಾರ್ ಮೀ ಯು ಟೇಕ್. ತಿನ್ನೋದೇ ತಗೊಂತಿಲ್ಲ, ತಿಂದ್ಬಿಟ್ಟು ಗಡತ್ತಾಗ ಮಾಡ್ಕೊಳ್ಳೋಣ ಅಂತ. ಓಕೆ ಬ್ಲ್ಯಾಕ್ ಕಾಫಿ ತಗೋ. ಓಕೆ ಬ್ಲ್ಯಾಕ್ ಕಾಫಿ ತಗೋ. ಯು ಶುಡ್ ಈ ಟೇಕ್ ಒಂದು ಕಾಫಿ ಇವಾಗ. ನೀನು ಮಾಡಿಲ್ಲ ಅಂತ ಹೋಗಿದೆ ಅನ್ಸುತ್ತೆ. ಹಾಂ ಒಂದು ಕಾಫಿ ಹಂಗೆ. ಒಂದು ಕಾಫಿ, ಒಂದು ಬ್ಲ್ಯಾಕ್, ಒಂದು ಕಾಫಿ, ಒಂದು ಟೀ, ಆಮೇಲೆ ಒಂದು ಬನ್ ಮಸ್ಕ್ ಒಂದು ಪ್ಲೀಸ್. ಎಷ್ಟು ಸಿಮ್ಮು? 431. ಓಕೆ ಅಲ್ಲ? ನನಗೆ ಬೇರೆದೆಲ್ಲ ರೇಟ್ಗಳು ಕೇಳಿಸ್ಬಿಟ್ಟು ಇದು ಕಡಿಮೆ ಅನ್ನಿಸ್ತೈತೆ ಅಥವಾ ಇದೇ ಕಡಿಮೆನೋ ಅರ್ಥ ಆಗ್ತಾ ಇಲ್ಲ ನನಗೆ. 431 ಅಂತೆ. ಐ ಥಾಟ್ ಏನೋ ಎಕ್ಸೈಟಿಂಗಾಗಿ ಜಾಸ್ತಿ ಪ್ರೈಸಸ್ ಹೇಳ್ತಾರೆ ಅಂತ. ನಾನು ಬ್ಯಾಡ, ಕಡಿಮೆನೇ ಹೇಳೋರು. ತುಂಬ ಬೇಜಾರಾಯ್ತು ನನಗೆ ಇವಾಗ. ವಿಡಿಯೋದ ಕಂಟೆಂಟ್ ಸಿಗಲಿಲ್ಲ ಕರೆಕ್ಟಾಗಿ. ಸಿಮ್ಮು ಬೇಜಾರಾಯ್ತಾ ನಿನ್ಗೂ ವಿಡಿಯೋ ಕಂಟೆಂಟ್ ಸಿಗಲಿಲ್ಲ ಅಂತ?
ಏನೋ 1,000 ಹೇಳ್ತಾರೆ ಅಂತ ಹೇಳ್ಬಿಟ್ಟು ಖುಷಿಯಾಗಿದ್ದೆ ನಾನು. ಎತ್ಕೋ ಬಾ ಲೈನಾಗ ನಿಂತ್ಕೋ. ನಿನ್ನ ಮನೆಗೆ ಹೋಗಿ ಚಿಕನ್ ತಿನ್ನಕ್ಕೆ ಅರ್ಜೆಂಟ ಇವಾಗ ನಿಂಗೆ. ಅದೆಲ್ಲಿ ನೋಡ್ತಾ ಇದೆಯಾ? ನನ್ನ ನೋಡ್ತಾ ಇದ್ದೀವಿ, ಕ್ಯಾಮ್ರಾ ಇಲ್ಲೇ ಐತೆ. ಅದೇನು ವಾರಗಣ್ಣು ಹಿಂಗೆ ನೋಡ್ತೀಯ? ಹಿಂಗೆ ನೋಡು. ಅದೇನು ಹಿಂಗೆ ನೋಡ್ತೀಯ? ಹಿಂಗೆ ನೋಡು. ಪೇಪರ್ ತಿಂತಾ ಇದೆಯಾ? ಹಾಂ ಓಕೆ ಡನ್. ಶುಗರ್ ಹಾಕು. Excuse me. ಸಿಮು, ಅವ್ರ ಕ್ಯಾಬ್ ಇಸ್ ರೆಡಿ. Yeah. ಪ್ರೈಮ್ ಬುಕ್ ಆದ್ವಿ, ಪ್ರೈಮ್ ನಾರ್ಮಲ್ ಬುಕ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು. ರೆಡಿ, ಬಿಡ್ತೀನಿ, ಹತ್ತಿಸ್ತೀನಿ. ಗೈಸ್ ಇವಾಗ ಹೋಗ್ತಾ ಇದ್ದಾಳೆ ಇವಳು. ಇವಳನ್ನ ಬಿಟ್ಟು ಇವಾಗ ನಾನು ಹೋಗ್ಬೇಕು. ನಾನು ಕ್ಯಾಬಲ್ಲಿ ಹೋಗ್ಬೇಕು ಅನ್ಪರ್ಚುನೇಟ್ಲಿ. ಯಾಕಂತ ಅಂದರೆ ನಾನು ಇದಿಲ್ಲ. ಸೊ ಪ್ರಿಂಟ್ಲೆಸ್ ಕ್ಯಾನ್ಸಲ್ ಮಾಡಿ ಪ್ರಿಂಟ್ಲೆಸ್ ಬುಕ್ ಮಾಡಿ ಅಂದಿರಿ. ಬುಕ್ ಮಾಡಿರೋದಕ್ಕೆ ಅಣ್ಣ ಇವಾಗ ಕರ್ಕೊಂಡು ಹೋಗ್ತಾವ್ರೆ. ಹುಷಾರಾಗಿ ಕರ್ಕೊಂಡು ಹೋಗ್ರಿ ಅಣ್ಣ. ಎಗರು ಬಿಡ್ತಾಳೆ ಇವಳು ಕಾರಿಂದ. ಮೆಂಟಲ್ಲು. ಹುಷಾರು ಸಿಮು. ಓಕೆ Bye. Bye guys. Bye Sushi. ಬಾಯ್. Take care. ನಾನು ಹೋಗ್ತೀನಿ ಕ್ಯಾಬ್ ಬುಕ್ ಮಾಡ್ಕೊಂಡು ಇವಾಗ. ಲೆಟ್ಸ್ ಗೋ. ಟೇಕ್ ಕೇರ್. ಬಾಯ್ ಸಿಮು. ಸಿಗೋಣ ಗೈಸ್ ಮತ್ತೆ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್. ಟೇಕ್ ಕೇರ್. ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಟೋಟಲ್ Bye guys. Share. Bye guys. Like, share, subscribe ಮಾಡ್ಕೊಳ್ಳಿ. Thank you so much. ಬಾಯ್ ಗೈಸ್. ಲವ್ ಯು.